Hello, my dear students. Welcome to Elegant Electronics. ಕ್ವಶನ್ ಇರೋದು ಪೇಯ್ಡ್ ಕೌನ್ಸಿಲಿಂಗ್ ಬೇಕಾ ಬೇಡವಾ? ಒಂದೇ ಒಂದು ಆನ್ಸರ್ ಬೇಡ. ಯಾಕೆ ಅಂದರೆ ನೀವು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದೀರಾ, ಫಿಸಿಕ್ಸ್ ಪಾಸ್ ಆಗಿದ್ದೀರಾ, ಮ್ಯಾಥ್ಸ್ ಪಾಸ್ ಆಗಿದ್ದೀರಾ, ಫಸ್ಟ್ ಪಿ ಯು ಪಾಸ್ ಆಗಿದ್ದೀರಾ, ಇಂಟಿಗ್ರೇಷನ್ ಗೊತ್ತು, ಡಿಫರೆನ್ಷಿಯೇಷನ್ ಗೊತ್ತು. ದಿಸ್ ಇಸ್ ಆಫ್ಟರ್ ಆಲ್ ಕೌನ್ಸಿಲಿಂಗ್. ದಿಸ್ ಇಸ್ ಆಫ್ಟರ್ ಆಲ್ ಎಂಟ್ರಿಂಗ್ ಯುವರ್ ಆಪ್ಷನ್ಸ್ ಅಕಾರ್ಡಿಂಗ್ ಟು ಯುವರ್ ಪ್ರಯಾರಿಟಿ ಅಷ್ಟೇ. ನಿಮ್ಮ ಪ್ರಯಾರಿಟಿ ಬೇಸ್ಡು ಒಂದೊಂದಾದ್ಮೇಲೆ ಒಂದೊಂದು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡೋದು. ಕೆ ಇ ವೆಬ್ಸೈಟು ಸಹ ನೀಟಾಗಿ ನಿಮಗೆ ಗೈಡ್ ಮಾಡುತ್ತೆ, ಒಂದು ಸ್ಟೆಪ್ ಆದಮೇಲೆ ಹೇಗೆ ತೊಗೊಂಡು ಹೋಗ್ಬೇಕು ಅಂತ. ಈ ಕೆ ಇಗೆ ಅಪ್ಲಿಕೇಶನ್ ಫಿಲ್ ಮಾಡಿದ್ದೀರಾ, ಆಗ ಯಾವುದು ಪೇಯ್ಡ್ ಕೌನ್ಸಿಲಿಂಗ್ ಪೇಯ್ಡ್ ಏಜೆಂಟ್ಸ್ ನೀವು ತೊಗೊಂಡಿರಲಿಲ್ಲ, ಯಾರು ಬ್ರೋಕರೇಜ್ ಕೊಟ್ಟಿಲ್ಲ, ಯಾರಿಗೂ ನೀವೇ ಮಾಡಿದ್ದೀರಾ. ಹಾಗೆ ಇದು ತುಂಬ ಸಿಂಪಲ್. ಯಾಕೆಂದರೆ ಕಾಲೇಜ್ ಪ್ರಯಾರಿಟಿ ಆಪ್ಷನ್ಸ್ ಅಷ್ಟೇ. ನೀಟಲ್ಲಾದರೆ ಫಸ್ಟ್ ಬಿ ಎಮ್ ಸಿ ಹಾಕೋತೀರಾ, ನೆಕ್ಸ್ಟ್ ಎಮ್ ಎಮ್ ಸಿ ಹಾಕೋತೀರಾ, ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ, ಕಿಮ್ಸು, ವಿಮ್ಸು, ಇಲ್ಲ ನಿಮ್ಮೂರ ಪಕ್ಕ ಇರೋದು ಒಂದೊಂದು ಬೆಟರ್ ಕಾಲೇಜ್ ಹಾಕೊಂಡು ಹೋಗ್ತಾ ಇರ್ತೀರ. ಫುಲ್ ಪುಟ್ ಆಲ್ 64 ಕಾಲೇಜಸ್, ಏನೂ ತೊಂದರೆ ಇಲ್ಲ. ಇದನ್ನು 64 ಕಾಲೇಜ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆ ಯಾಕೆ ಒಬ್ಬ ಏಜೆಂಟ್ ಬೇಕು? ಈಗ ತುಂಬ ಕಡೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಜೋರಾಗಿ ನಡೀತಿದೆ, ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಉಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹತ್ರ ಸೈಟು ಇಲ್ಲ, ಮನೇನೂ ಇಲ್ಲ, ಅವರು ಇನ್ವೆಸ್ಟು ಮಾಡೋದಿಲ್ಲ, ಬಟ್ ಒಬ್ಬರಿಂದ ಇನ್ನೊಬ್ರಿಗೆ ತೋರಿಸ್ತಾರೆ, ಓನರಿಂದ ಇನ್ನೊಬ್ಬ ಟೆನೆಂಟ್ಗೂ ಇನ್ನೊಬ್ರಿಗೆ ತೋರಿಸ್ತಾರೆ. ಮಧ್ಯದಲ್ಲಿ ತುಂಬ ಶ್ರೀಮಂತರಾಗಿರೋರು ಬ್ರೋಕರ್ಸೇ, ರಿಯಲ್ ಎಸ್ಟೇಟ್ ಏಜೆಂಟ್ಸೇ ಶ್ರೀಮಂತರಾಗ್ತಿದ್ದಾರೆ. ಹಾಗೆ ಈಗ ನೀಟ್ ಕೌನ್ಸಿಲಿಂಗ್ ಟೈಮಲ್ಲಿ ತುಂಬ ಜನ ಏಜೆಂಟ್ಸ್ ಉಟ್ಕೊಂಡ್ಬಿಟ್ಟಿರ್ತಾರೆ, ನಿಮಗೆ ಸೀಟ್ ಕೊಡಿಸ್ತೀವಿ. ಅವ್ರು ಯಾರು ನಿಮಗೆ ಕೊಡ್ಸೋದಕ್ಕೆ? ಕೆ ಇಯಲ್ಲಿ ಟ್ರಾನ್ಸ್ಪೆರೆಂಟ್ ಆಗಿ ನಿಮಗೆ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ. ನೀಟ್ ಫುಲ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ನಿಮಗಿಂತ ಕಡಿಮೆ ರ್ಯಾಂಕ್ ಇರೋನ್ಗೆ ಯಾರಾದ್ರೂ ಬೇರೆ ಕಾಲೇಜಲ್ಲಿ ಸಿಕ್ಕಿದ್ರೆ ಆರಾಮಾಗಿ ನೀವು ಕೋರ್ಟ್ಗೆ ಹೋಗಬಹುದು. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತು ನೀವು ಎಂಟ್ರಿ ಮಾಡೋದು ನೀಟಲ್ಲಾದರೆ 64 ಆಪ್ಷನ್ ಎಂಟ್ರಿ ಮಾತ್ರ. ಅದೇ ಇಂಜಿನಿಯರಿಂಗ್ ಅಲ್ಲಾದರೆ ಒಂದೊಂದು ಕಾಲೇಜಲ್ಲಿ 10 ಕೋರ್ಸ್ ಇರುತ್ತೆ, ಅದನ್ನೆಲ್ಲ ಎಂಟ್ರಿ ಮಾಡ್ತೀರಾ. ಅವರೇ ನಿಮಗೆ ಪೇಯ್ಡ್ ಕೌನ್ಸಿಲಿಂಗ್ ತಗೋತಾ ಇಲ್ಲ. ಅವ್ರು ಸಾವಿರಾರು ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ ಸಿ ಇ ಟಿಯಲ್ಲಿ. ಅವರೇ ತಗೊಳ್ಳಲ್ಲ, ನಿಮಗೆ ಯಾಕೆ ಬೇಕು? ಸೊ ಕರೆಕ್ಟಾಗಿ ಓದು. ಈಗ ತುಂಬ ಟೈಮ್ ಇದೆ ನಿಮ್ಗೆ, ಇನ್ನೂ 1 ತಿಂಗಳು 2 ತಿಂಗಳು ಟೈಮ್ ಇದೆ. ಇನ್ಫಾರ್ಮೇಷನ್ ಬುಲೆಟಿನ್ ನೋಡ್ಕೊಳ್ಳಿ, ಕೆ ಎ ವೆಬ್ಸೈಟ್ಗೆ ಹೋಗಿ, ಪ್ರೀವಿಯಸ್ ಇಯರ್ ಅಡ್ಮಿಷನ್ ಅಂತ ಇರುತ್ತೆ, ಅಲ್ಲಿ ಇನ್ಫಾರ್ಮೇಷನ್ ಬುಲೆಟಿನಿಂದ ಹಿಡಿದು ಕಟ್ ಆಫ್ವರೆಗೂ ಇರುತ್ತೆ. ನೀವೇ ತೆಗೆದು ನೋಡಿದಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅದು ಬಿಟ್ಟು ಬೇರೆ ಏನೇನೋ ನೋಡ್ತಿರ್ತೀವಿ ನಾವು. ವಿಸಿಟ್ ಆಲ್ವೇಸ್ ಅಫಿಷಿಯಲ್ ವೆಬ್ಸೈಟ್ಸ್, ವೆದರ್ ಇಟ್ ಈಸ್ ಕೆ ಇ ಎ ವೆಬ್ಸೈಟ್ ಆರ್ ಎಮ್ ಸಿ ಸಿ ವೆಬ್ಸೈಟ್ ಆರ್ ಎನ್ ಎಮ್ ಸಿ ವೆಬ್ಸೈಟ್ ಆರ್ ಎನ್ ಟಿ ಎ ವೆಬ್ಸೈಟ್. ಅಫಿಷಿಯಲ್ ವೆಬ್ಸೈಟ್ಸಲ್ಲಿ ಬರೋ ಇನ್ಫಾರ್ಮೇಷನ್ ಮಾತ್ರ ನಂಬಿ. ಬೇರೆ ಯಾರೇ, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನಾನು ಹೇಳಿದ್ದು ನೀವು ನಂಬಲೇಬೇಕು ಅಂತಿಲ್ಲ. ಅಫಿಷಿಯಲಾಗಿ ಯಾರು ಏನು ಹೇಳ್ತಾರೆ ಅದನ್ನು ಮಾತ್ರ ನೀವು ನಂಬಬೇಕಾಗತ್ತೆ. ಸೊ ಒಂದೇ ಆನ್ಸರು, ಪೇಯ್ಡ್ ಕೌನ್ಸಿಲಿಂಗ್ ಬೇಕಾ ಬೇಡವಾ? ಬೇಡ. ನೀವೇ ಆಪ್ಷನ್ ಎಂಟ್ರಿ ಮಾಡಿ, ನಿಮ್ಮ ಪೇರೆಂಟ್ಸ್ ಹೆಲ್ಪ್ ತಗೊಳ್ಳಿ, ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ, ನಿಮ್ಮ ಸೀನಿಯರ್ಸ್ ಹೆಲ್ಪ್ ತಗೊಳ್ಳಿ. ಅಕ್ಕಪಕ್ಕ ಯಾರಾದರೂ ದೇ ಆರ್ ವೆರಿ ಗುಡ್ ಅಟ್ ಯೂಸಿಂಗ್ ಕಂಪ್ಯೂಟರ್ಸ್ ಅಂದರೆ ಅವ್ರ ಹೆಲ್ಪ್ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಲಾಸ್ಟ್ ಇಯರು ನಾನೇನು ಯಾರಿಗೂ ಪೇಯ್ಡ್ ಆಗಲಿ ಫ್ರೀ ಆಗಿ ಏನು ಕೌನ್ಸಿಲಿಂಗ್ ಏನೂ ಮಾಡಿಲ್ಲ. ಜಸ್ಟ್ ಐ ವೆಂಟ್ ಆನ್ ಅಪ್ಲೋಡಿಂಗ್ ವೀಡಿಯೋಸ್. ಅದನ್ನು ನೋಡಿಕೊಂಡೆ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ನೀವು ಚೆಕ್ ಮಾಡ್ಕೋಬೋದು ಪ್ರೀವಿಯಸ್ ಇಯರ್ ವೀಡಿಯೋಸಲ್ಲಿ. ಸರ್ ನಿಮ್ಮ ಹೆಲ್ಪಿಂದ ನಾವು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದೀವಿ ಯೂಸಿಂಗ್ ಮೊಬೈಲ್ ಆಲ್ಸೋ. ಯೂಶಲಿ ಐ ಡೋಂಟ್ ರೆಕಮೆಂಡ್ ಆಪ್ಷನ್ ಎಂಟ್ರಿ ಯೂಸಿಂಗ್ ಮೊಬೈಲ್. ಪಾಪ ಸ್ಟೂಡೆಂಟ್ಸ್ ಹತ್ರ ಬರೀ ಮೊಬೈಲ್ ಇತ್ತು, ಮೊಬೈಲಲ್ಲೇ ಎಂಟ್ರಿ ಮಾಡಿ 4-5 ಜನಕ್ಕೆ ಹೆಲ್ಪ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರೇ ಮಾಡಿರ್ಬೇಕಾದ್ರೆ ನೀವು ಈಗಿರೋ ಜನ್ರೇಷನು ಜೆನ್ಎಕ್ಸ್ ಸ್ಟೂಡೆಂಟ್ಸ್, ಚಾಟ್ ಜಿ ಪಿ ಟಿ ಕಿಡ್ಸ್, ನೀವು ಬಿಲೀವ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಡಿ. ಎಷ್ಟು ದಿನ ಅಂತ ಯಾರಾದರೂ ಕೈ ಹಿಡ್ಕೊಂಡು ಹೋಗ್ತಾರೆ? ತುಂಬ ಜನ ಹುಟ್ಕೊಂಡಿದ್ದಾರೆ. ಈಗ ನಾವು ಪೇಯ್ಡ್ ಕೌನ್ಸಿಲಿಂಗ್ ಮಾಡ್ತೀವಿ, ಪೇಯ್ಡ್ ಕೌನ್ಸಿಲಿಂಗ್ ಫುಲ್ ಆಗಿದೆ, ಹಾಗೆ ನಿಮ್ಮ ಭಯನ ಅವ್ರು ಉಪಯೋಗಿಸ್ಕೊತಾ ಇದ್ದಾರೆ ಅಷ್ಟೇ. ತುಂಬ ಸಿಂಪಲ್ ಆಗಿದೆ. ಕೆ ಎ ನೀಟ್ ಕೌನ್ಸಿಲಿಂಗ್ ಇಸ್ ಫ್ರೀ ಆ್ಯಂಡ್ ಟ್ರಾನ್ಸ್ಪರೆಂಟ್. ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ನೋ ಪೇಯ್ಡ್ ಕೌನ್ಸಿಲಿಂಗ್, ಹೈರಿಂಗ್ ಪೇಯ್ಡ್ ಏಜೆಂಟ್ಸ್ ಆಫರ್ಸ್ ನೋ ಬೆನಿಫಿಟ್. ಅವ್ರೇನು ನಿಮ್ಗೆ ಸೀಟ್ ಕೊಡ್ಸೋದಕ್ಕಾಗೋದಿಲ್ಲ. ಆಮೇಲೆ ದಯವಿಟ್ಟು ನಿಮ್ಮ ಕ್ರೆಡೆನ್ಷಿಯಲ್ಸ್ನ ಯಾರಿಗೂ ಕೊಡಬೇಡಿ, ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ನ. ನಿಮ್ಮ ಕೌನ್ಸಿಲಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ, ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಯಾರನ್ನೂ ಕೇಳಲಿಲ್ಲ, ಯಾರು ಹೆಲ್ಪ್ ಇಲ್ಲದೆ ಮಾಡ್ಕೊಂಡಿದ್ದೀರಾ, ಡಾಕ್ಯುಮೆಂಟ್ಸ್ ವೆರಿಫೈ ಆಗಿದೆ, ಫೀಸ್ ಕಟ್ಟಿರ್ತೀರಾ, ಯಾರ್ದು ಹೆಲ್ಪ್ ತಗೊಂಡಿಲ್ಲ, ಯಾವ ಗೈಡೆನ್ಸು ತಗೊಂಡಿಲ್ಲ, ಯಾವ ಪೇಯ್ಡ್ ಕೌನ್ಸಿಲಿಂಗು ಆಗಿಲ್ಲ. ಈಗ ನಿಮ್ಮ ಮುಂದೆ ಇರೋದು ಫಿಲ್ಲಿಂಗ್ ದ ಪ್ರಿಫರೆನ್ಸಸ್. ಚೂಸ್ ಕಾಲೇಜಸ್ ಆ್ಯಂಡ್ ಕೋರ್ಸಸ್ ಬೇಸ್ಡ್ ಆನ್ ಯುವರ್ ನೀಟ್ ರ್ಯಾಂಕ್. ಇದು ಯಾವುದು ಕೋರ್ಸ್ ಬರಲ್ಲ, ಓನ್ಲಿ ಕಾಲೇಜಸ್. ಏನು ಸಾವಿರಾರು ಕಾಲೇಜು ಇಲ್ಲ, ಇರೋದು 64 ಕಾಲೇಜು. ಎಲ್ಲ ಯೂಟ್ಯೂಬರ್ಸು ಇಲ್ಲ, ಬೇಡವೇ ಬೇಡ. ನಿಮಗೆ ಕೆ ಇ ವೆಬ್ಸೈಟ್ ತೊಗೊಂಡ್ರು ಸಾಕು, ಅದರಲ್ಲೇ PDF ಸಿಗುತ್ತೆ. ಯಾವ ಕಾಲೇಜ್ ಟಾಪಲ್ಲಿದೆ, ಯಾವ ಕಾಲೇಜ್ ಬಾಟಮಲ್ಲಿದೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ, ಯಾರನ್ನ ಕೇಳಿದ್ರು ಹೇಳ್ತಾರೆ ಬಿ ಎಮ್ ಸಿ, ಅಟಲ್ ಬಿಹಾರಿ ವಾಜಪೇಯಿ, ಎಮ್ ಎಮ್ ಸಿ, ಕಿಮ್ಸು, ವಿಮ್ಸು. ಬಾಟಮಲ್ಲಿ ಬಂದರೆ ನಿಮಗೆ ಆಲಮೀನು, KBN, ಕನಚೂರ್, ಆಕಾಶ್, ಮಂಗಳೂರಲ್ಲಿ ಶ್ರೀನಿವಾಸ,
ಶಿವಮೊಗ್ಗದ ಸುಬ್ಬಯ್ಯ, ತುಮಕೂರಿನ ಶ್ರೀದೇವಿ, ಆ ಥರ ಒಂದಷ್ಟು ಕಾಲೇಜ್ಗಳು ಇರುತ್ತೆ. ಒಂದು ಸರಿ ಇಲ್ಲ 10 ಸರಿ ಬರ್ಕೊಳ್ಳಿ. ನಾನು ನನ್ನ ಜೊತೆಗೆ 100 ಜನ ಯೂಟ್ಯೂಬರ್ಸ್ ಅಪ್ಲೋಡ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಪ್ರಯಾರಿಟಿ, ಅಕಾರ್ಡಿಂಗ್ ಟು ಕಟ್ ಆಫ್ ಅವರು ಟಾಪ್ ಇಂದ ಬಾಟಮ್ವರೆಗೂ ಕಾಲೇಜ್ ಮಾಡಿರ್ತಾರೆ. ಅಷ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದ್ರೆ ಮೆಡಿಕಲ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ, ಮೆಡಿಕಲ್ ಮಾಡೋದು ತುಂಬ ಕಷ್ಟ ಇದೆ. ಆಪ್ಷನ್ ಎಂಟ್ರಿನೇ ನಮ್ಗೆ ಕಷ್ಟ. ನಮ್ಗೆ ಯಾರೋ ಬೇಕು, ಹಾಗೆ ಬೇಕು, ಹೀಗೆ ಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ. ಐ ರೆಕಮೆಂಡ್ ನಾಟ್ ಟು ಗೋ ಫಾರ್ ಪೇಯ್ಡ್ ಕೌನ್ಸಿಲಿಂಗ್. ಅದ್ರ ಮೇಲೆ ನಿಮ್ಮ ಇಷ್ಟ. ಯಾಕೆ ನಾನು ಹೇಳ್ತಾ ಇರೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ನಾನು ಹೇಳಿದ್ದು ಕೇಳಲೇಬೇಕು ಅಂತ ಏನೂ ಇಲ್ಲ. ಸೊ ಪ್ರಿಫರೆನ್ಸಸ್ ಫಿಲ್ ಮಾಡ್ತೀರಾ. ತುಂಬ ರ್ಯಾಂಕ್ ನಿಮ್ದು ಏನಾದರೂ ಜಾಸ್ತಿ ಬಂದ್ಬಿಟ್ಟಿದ್ರೆ ಯು ವಿಲ್ ಗೋ ಫಾರ್ ಡೀಮ್ಡ್ ಯೂನಿವರ್ಸಿಟಿ ಕೌನ್ಸಿಲಿಂಗ್. MCCಯಲ್ಲಿ ಅಲ್ಲೂ ನೀಟಾಗಿ ಅದೇ ಗೈಡ್ ಮಾಡುತ್ತೆ. ಇಲ್ಲ ಅಂದರೆ ಅವ್ರು ಆ ಥರದ್ದು ವೆಬ್ಸೈಟ್ ಡೆವಲಪ್ ಮಾಡಿ ಆ ಥರದ್ದು ಏನು ಡೆವಲಪ್ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಭಾರತ ದೇಶದಲ್ಲಿ ಎಂಥ ಪ್ರಜೆಗಳಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು, ಇಲ್ಲಿ KEA, MCC, NTA ಗೊತ್ತು. ಯಾರಿಗೂ ತೊಂದರೆ ಆಗದಿರೋ ಥರನೇ ಅವ್ರು ಡೆವಲಪ್ ಮಾಡಿರ್ತಾರೆ. ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ನೀಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಹೋಗಬಹುದು, ಏನೂ ತಪ್ಪಾಗೋದಿಲ್ಲ, ನಿಮ್ದು ಸೀಟು ಮಿಸ್ ಆಗೋದಿಲ್ಲ. ತುಂಬ ಚೆನ್ನಾಗಿ ರ್ಯಾಂಕ್ ಬಂದಿತ್ತಾ ಆಲ್ ಇಂಡಿಯಾ ಕೋಟಾದಲ್ಲಿ ಹೋಗ್ತೀರಾ ನೀವು ಥ್ರೂ MCC. ತುಂಬ ಕೆಟ್ಟದಾಗ ರ್ಯಾಂಕ್ ಬಂದಿತ್ತಾ 10,000, 10 ಲಕ್ಷ, 15 ಲಕ್ಷ ಡೀಮ್ಡ್ ಯೂನಿವರ್ಸಿಟಿಲಿ ಹೋಗಬೇಕು. 1 ಲಕ್ಷ, 1.5 ಲಕ್ಷ ರ್ಯಾಂಕ್ ಅಲ್ಲಿ ಬಂದಿದ್ಯಾ KEA ಮೂಲಕನೇ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ವೆರಿ ಸಿಂಪಲ್. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಾ ನಿಮಗೆ, ಥಂಬ್ ರೂಲ್ ಅಷ್ಟೇ, ಇಟ್ಸ್ ನಾಟ್ ಎಕ್ಸಾಕ್ಟ್. 75,000 ರ್ಯಾಂಕಿಂದ ಒಳಗಡೆ ಬಂದಿದ್ಯಾ ಆಲ್ ಇಂಡಿಯಾ ರ್ಯಾಂಕ್, ನಿಮಗೆ ಗೌರ್ಮೆಂಟ್ ಕೋಟಾ ಸೀಟ್ ಸಿಗುತ್ತೆ. 75,000 ದಾಟ್ತಾ 1.25 ಲಕ್ಷದವರೆಗೂ, 1,25,000 ಅರೌಂಡ್, ನಿಮಗೆ 12 ಲ್ಯಾಕ್ ಸೀಟ್ ಸಿಗುತ್ತೆ. ಅದನ್ನ ದಾಟ್ತು ಅಂದರೆ 16 ಲ್ಯಾಕ್ಸ್ ಸಿಗುತ್ತೆ. ನಿಯರ್ಲಿ 2 ಲ್ಯಾಕ್, 2.5 ಲ್ಯಾಕ್, 3 ಲ್ಯಾಕ್ ಹೋದ್ರೆ 20 ಲ್ಯಾಕ್ಸ್, 22 ಲ್ಯಾಕ್ಸ್, 25 ಲ್ಯಾಕ್ಸ್ ಸಿಗುತ್ತೆ. ಸೊ ಈ ತರ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಒಂದೇ ಒಂದು ದಿನ ಕೂತ್ಕೊಂಡ್ರು ಸಾಕು ನೀವು. ವೈ ಅವಾಯ್ಡ್ ಪೇಯ್ಡ್ ಕೌನ್ಸಿಲಿಂಗ್? ಫಾಲ್ಸ್ ಪ್ರಾಮಿಸಸ್. ಈಗ ಆಲ್ರೆಡಿ ನಿಮಗೆ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ, ಇಲ್ಲ ಯೂಟ್ಯೂಬರ್ಸು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಪೇಯ್ಡ್ ಕೌನ್ಸಿಲಿಂಗ್ ಮಾಡ್ತೀವಿ, ಪೇಯ್ಡ್ ಕೌನ್ಸಿಲಿಂಗ್. ಇದೇನು ತುಂಬ ಏನು ರಾಕೆಟ್ ಸೈನ್ಸ್ ಏನು ಹೇಳ್ಕೊಡ್ತಿಲ್ಲ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಎಲ್ಲ ಓದಿ ಪಾಸ್ ಆಗಿರೋರಿಗೆ 64 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇಟ್ಸ್ ವೆರಿ ರಿಡಿಕ್ಯುಲಸ್. ಆರಾಮಾಗಿ ಮಾಡ್ಬೋದು. ಇಲ್ಲ ಯಾರಾದ್ರೂ ಹೆಲ್ಪ್ ತಗೊಳ್ಳಿ, ಕೇಳಿ. ನನ್ನ ಪ್ರಕಾರ ನೀವು ಇನ್ಫಾರ್ಮೇಶನ್ ಬುಲೆಟಿನ್ ಪೇಷನ್ಸ್ ಇಂದ ಓದಿ. ನೀವು ಏನು ಟೈಮ್ ವೇಸ್ಟ್ ಮಾಡ್ತಿರೋ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಯೂಟ್ಯೂಬಲ್ಲಿ, ಅದೇ ಟೈಮ್ನ ಸ್ಪೆಂಡ್ ಟೈಮ್ ಇನ್ ರೀಡಿಂಗ್ ಇನ್ಫಾರ್ಮೇಶನ್ ಬುಲೆಟಿನ್, ಗೋಯಿಂಗ್ ಥ್ರೂ ದ KEA ವೆಬ್ಸೈಟ್, MCC ವೆಬ್ಸೈಟ್. ನೀಟಾಗಿ ಅರ್ಥ ಆಗುತ್ತೆ. ಇಲ್ಲ ಯಾರಾದರೂ ಬುದ್ಧಿವಂತರಿದ್ರೆ ಅವ್ರು ಕೂತ್ಕೊಂಡು ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್. Why avoid paid counseling? False promises. Agencies often claim guaranteed admission, which is hoax. ಪೇಪರಲ್ಲಿ ಓದ್ತಾ ಇರ್ತೀರಾ ಮೋಸ ಹೋದ್ರು ಅಂತ. ಸೊ ಯಾಕೆ ಮೋಸ ಹೋಗ್ತೀರಾ? ತುಂಬ ಶ್ರೀಮಂತರಿಗೆ ದುಡ್ಡು ಲೆಕ್ಕಕ್ಕಿರಲ್ಲ, ಅವ್ರು ಕೊಟ್ಕೋತಾರೆ. ಮಿಡಲ್ ಕ್ಲಾಸು, ಲೋಯರ್ ಮಿಡಲ್ ಕ್ಲಾಸು, ನಿಮ್ಮ ಸ್ಟ್ರೆಸ್ಸು, ನಿಮ್ಮ ಟೆನ್ಷನ್ನ ಬೇರೆಯವರು ಅಡ್ವಾಂಟೇಜ್ ಆಗಿ ತಗೊಂಡು 500,000 ತಗೊಳ್ಳಿ, 100 ಜನ ಹತ್ರ ತಗೊಂಡ್ರೆ ಅವ್ರು ಲಕ್ಷಾಂತರ ರೂಪಾಯಿ ಮಾಡ್ತಾರೆ. ದಿಸ್ ಇಸ್ ಎಜುಕೇಷನ್, ದಿಸ್ ಇಸ್ ನಾಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಎಜುಕೇಷನ್ ಅನ್ನೋದು ಒಂದು ಒಳ್ಳೆ ಕೆಲಸ. ಇದು ಸರ್ವಿಸ್ ಟು ಮ್ಯಾನ್ ಕೈಂಡ್ ಈಸ್ ಸರ್ವಿಸ್ ಟು ಗಾಡ್ ಅಂತ ನಂಬ್ಕೊಂಡಿರ್ಬೇಕು ಎಲ್ಲ ಟೀಚರ್ಸ್ ಆಗಲಿ ಬೇರೆಯವರಾಗಲಿ. ಈ ಫೀಲ್ಡಲ್ಲಿ ದುಡ್ಡು ಮಾಡಲಿಕ್ಕೆ ಬರಬಾರ್ದು. ಯಾವುದೋ ಬೇರೆ ಏನೋ ಕಮಿಷನ್ ಕೊಟ್ಟು ಟೆಂಡರ್ ಕರೆದು ಅಲ್ಲಿ ಏನೋ ರೋಡ್ ಹಾಕಿ ಟಾರ್ ಹಾಕಿ ಇನ್ನೇನೋ ದುಡ್ಡು ಮಾಡೋ ಅಂಥ ವ್ಯವಹಾರ ಅಲ್ಲ ಇದು. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ಎಕ್ಸ್ಟ್ರಾ ಕಾಸ್ಟ್, ಪೇಯ್ಡ್ ಸರ್ವಿಸಸ್ ಅಂಡ್ ಆ್ಯಡ್ ಫೈನಾನ್ಷಿಯಲ್ ಹ್ಯಾಸಲ್ ವಿತೌಟ್ ರಿಯಲ್ ವ್ಯಾಲ್ಯೂ. ಸುಮ್ಮನೆ ದುಡ್ಡು ಕೊಟ್ಟಿರ್ತೀರ ಅಷ್ಟೇ. ಟ್ರಾನ್ಸ್ಪರೆನ್ಸಿ ರಿಸ್ಕ್, ಪ್ರೈವೇಟ್ ಏಜೆಂಟ್ಸ್ ಆಪರೇಟ್ ಒಪೇಕ್ಲಿ ರಿಸ್ಕಿಂಗ್ ಯುವರ್ ಅಡ್ಮಿಷನ್. ನಿಮ್ಮ ಯೂಸರ್ ID ಪಾಸ್ವರ್ಡ್ ತಗೊಂಡು ಏನೇನಾಗಿರುತ್ತೆ, ಲಾಸ್ಟ್ ಇಯರ್ ನೀವು ನ್ಯೂಸ್ ಪೇಪರ್ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸೀಟ್ ಬ್ಲಾಕಿಂಗ್ ಎಲ್ಲ ಇಂಥ ಏಜೆಂಟ್ಸೇ ಮಾಡಿದ್ದು. ನಿಮ್ಮ ಯೂಸರ್ ID ಪಾಸ್ವರ್ಡ್ ತಗೊಂಡು RVಯಲ್ಲಿ, BMS ಅಲ್ಲಿ, ನ್ಯೂ ಹಾರಿಝಾನಲ್ಲಿ ಸೀಟ್ ತಗೊಂಡು ಕೊನೆಗೆ ಅಡ್ಮಿಟ್ ಆಗಿದೆ, ಅದನ್ನು ಬೇರೆಯವ್ರಿಗೆ ಮಾರಿ ಏನೇನೋ ಆಗಿರುತ್ತೆ. ಸೊ ಯಾರು ಕೇಳಿದ್ರು ಯೂಸರ್ ID ಪಾಸ್ವರ್ಡ್ ಕೊಡಬೇಡಿ, ನೀವೇ ಆಪ್ಷನ್ ಎಂಟ್ರಿ ಮಾಡಿ. ಅಕಸ್ಮಾತ್ ನೀವು ಸೈಬರ್ ಸೆಂಟ್ರಿಗೆ ಹೋದ್ರೂ ನೀವು ಏನು ಬರ್ಕೊಂಡು ಹೋಗಿರ್ತಾರೋ ಆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿ. ಅವನು ಹೇಳಿದ್ದೆಲ್ಲ ನೀವು ಮಾಡಕ್ ಹೋಗ್ಬೇಡಿ. ಯಾರನ್ನ ನೀವು ರೆಫರ್ ಮಾಡಬೇಕು? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಪ್ರೋಸೆಸ್ಸು ಫುಲ್ ಆನ್ಲೈನಲ್ಲಿ ಇರುತ್ತೆ, ಫೀಸ್ ಪೇಮೆಂಟು ಸಹ ಆನ್ಲೈನಲ್ಲೇ ಇರುತ್ತೆ. ಅಂಡ್ ಇಟ್ ಈಸ್ ಪ್ಯೂರ್ಲಿ ಮೆರಿಟ್ ಬೇಸ್ಡ್. ಯಾರು ನಿಮಗಿಂತ ಒಂದು ರ್ಯಾಂಕ್ ಕಡಿಮೆ ಇರೋರ್ಗು ನೀವು ಇಷ್ಟಪಟ್ಟಂಥ ಕಾಲೇಜ್ ಸಿಕ್ಕಿರಲ್ಲ. ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಬೇಕಷ್ಟೇ ನೀವು. ಫೀಸು ಅಫಿಷಿಯಲ್ ಅಪ್ಲಿಕೇಶನ್ ಚಾರ್ಜಸ್ ಓನ್ಲಿ. Paid counseling not required, discouraged. It's not at all required. Red flag, danger zone, agents promising management quota seats. Management quota ಕೊಡ್ತೀವಿ ಹಾಗೆ ಹೀಗೆ ಅಂತ. All seats will be allotted through KEA only. ಇಲ್ಲ ಕಾಲೇಜ್ಗೆ ಹೋಗಿ ಡೈರೆಕ್ಟಾಗಿ ಮಾತಾಡಿ. ಯಾರೇ ಒಬ್ಬರು ಥರ್ಡ್ ಪರ್ಸನ್ ಹತ್ರ ಏನು ಡಿಸ್ಕಸ್ ಮಾಡಬೇಡಿ. ನಾನು ಈ ವಿಡಿಯೋ ಮೇನ್ ಮಾಡ್ತಾ ಇರೋದು ಅವಾಯ್ಡ್ ಯೂಟ್ಯೂಬ್ ಪೇಯ್ಡ್ ಕೌನ್ಸಿಲಿಂಗ್. ತುಂಬ ಜನ ಈಗ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಪೇಯ್ಡ್ ಕೌನ್ಸಿಲಿಂಗ್ ಅಂತ. ಅದು ಯಾಕೆ ಮಾಡ್ತಿದ್ದಾರೋ ದೇವ್ರಿಗೆ ಗೊತ್ತು.
ನಿಮ್ಗೆ ಇಷ್ಟ ಇದ್ರೆ ನೀವು ತಗೋಬಹುದು, ಬಟ್ ಐ ಡೋಂಟ್ ರೆಕಮೆಂಡ್. ಅಫಿಷಿಯಲ್ ಪ್ರೋಸೆಸ್ ಇಸ್ ಫ್ರೀ. ಇದು ಫ್ರೀ, ಇದು ಆರಾಮಾಗಿ ಫ್ರೀಯಾಗಿ ಕೊಡ್ತಿದ್ದಾರೆ. ಇದನ್ನ ಗೈಡ್ ಮಾಡೋದಕ್ಕೆ ಇನ್ಯಾರು ಬೇಕಾಗಿಲ್ಲ. ನೀಟ್ ಕೌನ್ಸಿಲಿಂಗ್ ಇಸ್ ಆನ್ಲೈನ್ ವಿತ್ ನಾಮಿನಲ್ ಫೀಸ್. ಅದು ನೀವು ಕಟ್ಟಿರ್ತೀರ. ನೋ ಪೇಯ್ಡ್ ಏಜೆಂಟ್ಸ್ ಆರ್ ನೀಡೆಡ್. Many are scams. Fraudsters use clone websites and social media to charge high fees. KA has warned the students. ಇವತ್ತು ಪೇಪರಲ್ಲಿ ಎಜುಕೇಷನ್ ಮಿನಿಸ್ಟರ್ ಹೇಳಿದ್ದಾರೆ, ಯಾರು ಏಜೆಂಟ್ಸ್ ಹತ್ರ ಹೋಗಬೇಡಿ ಅಂತ. ಎಕ್ಸ್ಪ್ಲಾಯ್ಟಿಂಗ್ ಫಿಯರ್, ಇದು ಮೇನು. ನಿಮ್ಮಲ್ಲಿರೋ ಭಯನ ಅವ್ರು ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಸುಮ್ಮನೆ ವೆಬಿನಾರ್ ಕಂಡಕ್ಟ್ ಮಾಡ್ತಾರೆ, ಎನ್ರೋಲ್ ಮಾಡ್ಕೊಡಿ, 2 ಲಕ್ಷ ರ್ಯಾಂಕ್ ಬಂದು ನಿಮ್ಗೆ ಸೀಟ್ ಕೊಡಿಸ್ತೀವಿ, ನಿಮ್ಮ ರೂರಲ್ ಕೋಟ ಇದೆ, HK ಕೋಟ ಇದೆ, ನಾನು ಕೊಡಿಸ್ತೀನಿ ಅಂತ. ಅದೆಲ್ಲ ಸುಳ್ಳು. How to navigate safely? Stick to official portals. MCC for All India Quota, KA for Karnataka Counseling. Very simple. MCC ವೆಬ್ಸೈಟ್ ರೆಫರ್ ಮಾಡಿ. ನೀವು ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದ್ದರೆ, KA ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದ್ದರೆ KA ವೆಬ್ಸೈಟು ಫಾಲೋ ಮಾಡಿ. ಇಗ್ನೋರ್ ಪೇಯ್ಡ್ ಆ್ಯಡ್ಸ್. ಡು ನಾಟ್ ಎಂಗೇಜ್ ವಿತ್ ಏಜೆನ್ಸೀಸ್ ಡಿಮಾಂಡಿಂಗ್ ಮನಿ. ಯಾರೇ ದುಡ್ಡು ಕೇಳಿದ್ರು ಕೊಡಬೇಡಿ ಮತ್ತು ಅವ್ರನ್ನ ನಂಬಬೇಡಿ. ವೆರಿಫೈ ಡೆಡ್ಲೈನ್ಸ್. ಈಗ ನಾನು ಹೇಳ್ತೀನಿ ನಾಳೆ ಡೆಡ್ಲೈನ್ ಇದೆ, ಅದಕ್ಕೆ ನಾಡಿದ್ದ, ಯಾರು ಹೇಳಿದ್ದು ನಂಬೇಡಿ. ಅಲ್ಲಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಏನು ಡೆಡ್ಲೈನ್ ಕೊಟ್ಟಿದ್ದಾರೆ, ಏನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ನೀವು ವಿಸಿಟ್ ಮಾಡಿ. ನಾನು ತುಂಬ ವರ್ಷಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎವ್ರಿಬಡಿ ಡಿಪೆಂಡ್ಸ್ ಆನ್ ಅದರ್ಸ್. ಅದೇ ಯಾವಾಗ ಬಂತು, ಇದೇ ಬರುತ್ತೆ, ಹಾಗೆ ಹೀಗೆ ಅಂತ. ಯು ವಿಸಿಟ್ ಇಟ್. ಎಲ್ಲರಿಗೂ ಅಫಿಷಿಯಲ್ ವೆಬ್ಸೈಟ್ಸೇ ಬೇಕಾಗಿರೋದು. ಯಾರೋ ಏನೋ ಸುಮ್ಮನೆ ಗಾಸಿಪ್ ಮಾಡ್ತಿರ್ತಾರೆ, ನಾಳೆ ರಿಸಲ್ಟ್ ಬರುತ್ತೆ, ನಾಡಿದ್ದು ರಿಸಲ್ಟ್ ಬರುತ್ತೆ, ಹಾಗೆ ಹೀಗೆ ಅಂತ. ಸೊ ಅಂಥದನ್ನೆಲ್ಲ ಡಿಸ್ಕರೇಜ್ ಮಾಡಿ, ಗೋ ಫಾರ್ ಪ್ಯೂರ್ ಅಫಿಷಿಯಲ್ ವೆಬ್ಸೈಟ್ಸ್. ಕ್ರಾಸ್ ಚೆಕ್ ಆಲ್ ಡೇಟ್ಸ್ ಆನ್ ಅಫಿಷಿಯಲ್ ವೆಬ್ಸೈಟ್ಸ್. ಡೈಲಿ 2-3 ಸರಿ KA ವೆಬ್ಸೈಟು, MCC ವೆಬ್ಸೈಟು ವಿಸಿಟ್ ಮಾಡಿ. ಲಾಸ್ಟ್ ಡೇಟನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಗೈಡೆನ್ಸ್. ರಿಲೇ ಓನ್ಲಿ ಆನ್ ಗವರ್ನಮೆಂಟ್ ನೋಟಿಫಿಕೇಶನ್ಸ್ ಫಾರ್ ಇನ್ಫಾರ್ಮೇಷನ್. ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬೇಕು ಅಂದರೂ ಸಹ ಡಿಪೆಂಡ್ ಆನ್ ಗವರ್ನಮೆಂಟ್ ನೋಟಿಫಿಕೇಶನ್. Final takeaway: protect yourself. Use only official portals, KE and MCC. Never pay private agents. These are almost always scams or misleading schemes. ನನ್ನ ಫ್ರೆಂಡ್ಸ್ಗೆ ಲಾಸ್ಟ್ ಇಯರು, ಈ ವರ್ಷನೂ 2 ಲಕ್ಷ 3 ಲಕ್ಷ ನೀಟ್ ರ್ಯಾಂಕ್ ಬಂದಿದೆ, ನಾನು ನಿಮ್ಗೆ ಕೊಡಿಸ್ತೀವಿ ಸೀಟು, ಹಾಗೆ ಹೀಗೆ ಅಂತ ಫೋನ್ ಬರ್ತಾ ಇರುತ್ತೆ. ಅವ್ರು ನನಗೆ ಚೆಕ್ ಮಾಡಿ ಕೇಳ್ತಿರ್ತಾರೆ, ಕೊಡ್ಬೋದಾ, ಹಾಗೆ ಹೀಗೆ. ಅವ್ರು ಜಸ್ಟ್ 30,000 ಕೇಳ್ತಿದ್ದಾರೆ, ಜಸ್ಟ್ 50,000 ಕೇಳ್ತಿದ್ದಾರೆ. 50,000 ಅಲ್ಲ, 50 lakhs ಕೊಟ್ಟರು ಅವ್ರ ಕೈಲಿ ಕೊಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಆಲ್ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಥ್ರೂ KEA. ನೀವು ರೂರಲ್ ಇರಲಿ, ಕನ್ನಡ ಮೀಡಿಯಮ್ ಇರಲಿ, HK ಕೋಟಾ ಇರಲಿ, ಎಲ್ಲನೂ KEA ಮೂಲಕನೇ ಅಕಾರ್ಡಿಂಗ್ ಟು ಪ್ರಯಾರಿಟಿ, ಅಕಾರ್ಡಿಂಗ್ ಟು ಕಟ್ ಆಫೇ ಕೊಡಬೇಕಾಗತ್ತೆ. ವೆರಿಫೈ ಆಲ್ ಕಮ್ಯುನಿಕೇಷನ್ಸ್. ಯಾರ್ಯಾರು ಏನೇನೋ ಕಮ್ಯುನಿಕೇಟ್ ಮಾಡ್ತಿರ್ತಾರೆ, ಈ ದಿನ ಸಂಜೆ ಬಂದ್ಬಿಡುತ್ತೆ, ನಾಳೆ ಬಂದ್ಬಿಡುತ್ತೆ ಅಂತ ಊಹಾಪೋಹಗಳು. ಬಟ್ ಅದನ್ನೆಲ್ಲ ನಂಬದೆ KEA ಮತ್ತು MCC ಮಾತ್ರ ನಂಬಿ, ಆಮೇಲೆ ಯೂಸರ್ ID ಪಾಸ್ವರ್ಡ್ನ ಯಾರಿಗೂ ಕೊಡಬೇಡಿ. ಡಬಲ್ ಚೆಕ್ ವೆಬ್ಸೈಟ್ URLs. ಈಗಿರೋ ಫ್ರಾಡ್ಸ್ಟರ್ಸು ಡ್ಯೂಪ್ಲಿಕೇಟ್ ವೆಬ್ಸೈಟ್ಸು ಸಹ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಫೀಸ್ ಕಟ್ಟಿ ಅದು ಇದು ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಕರೆಕ್ಟಾಗಿ ಚೆಕ್ ಮಾಡಿ. ಎನ್ಶೂರ್ ಯು ಆರ್ ಆನ್ ದ ಲೆಜಿಟಮೇಟ್ cetonline.karnataka.gov.in/KEA ಸೈಟ್. ಯಾವುದೋ ಸೈಟ್ಗಳಿಗೆ ಹೋಗಿ ಏನೇನೋ ದುಡ್ಡು ಕಟ್ಟಕ್ಕೆ ಹೋಗಬೇಡಿ. ಇದು ನನ್ನ ಸಲಹೆ. ಫಾಲೋ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.